ಕೋರ್ಟ್ ತೀರ್ಪಿಗಾಗಿ ಕಾಯ್ತಾ ಕೂತಿದ್ದಾರೆ ಪ್ರಜ್ವಲ್ ರೇವಣ್ಣ. 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಕೈ ಕಟ್ಟಿಕೊಂಡು ಆಕಾಶ ನೋಡ್ಕೊಂಡು ನಿಂತಿದ್ದಾರಂತೆ. ಏನಾಗಬಹುದು ಪ್ರಕರಣದಲ್ಲಿ ಅಂತ ಹೇಳಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಇದೀಗ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟ ಅಂದರೆ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನವ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಆದೇಶ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗಲಿದೆ. ಟೆನ್ಷನ್ ಪ್ರಜ್ವಲ್ ರೇವಣ್ಣ ಅವರಿಗೆ. ಈ ಚರ್ಚೆ ಹೇಗೆಲ್ಲ ಆಗ್ತಾ ಇತ್ತು ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವರು ಅದ್ಯಾವುದೋ ಅನ್ನೋನ್ ಲೊಕೇಶನ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ತಾತಂಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೇನೆ, ಚಿಕ್ಕಪ್ಪಂಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೇನೆ ಅಂದಾಗ ಅವ್ರ ಮುಖದಲ್ಲಿ ಟೆನ್ಷನ್ ಇರಲಿಲ್ಲ, ಅವ್ರ ಮುಖದಲ್ಲಿ ಪ್ರೆಷರ್ ಇರಲಿಲ್ಲ, ಪಶ್ಚಾತ್ತಾಪ ಇರಲಿಲ್ಲ. ಈ ರೀತಿ ಎಲ್ಲ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಅವೆಲ್ಲವೂ ಕೂಡ ಕಾಣೋಕೆ ಸಿಗ್ತಾ ಇದೆಯಂತೆ ಪ್ರಜ್ವಲ್ ರೇವಣ್ಣ ಅವರ ಮುಖದಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ನಾಗೇಂದ್ರ ಬಾಬು, ಏನೆಲ್ಲ ಆಗ್ತಾ ಇದೆ ಸದ್ಯಕ್ಕೆ? ಕಿಕ್ಕಿರಿದು ತುಂಬಿದೆ ಕೋರ್ಟ್ನ ಆವರಣ ಅನ್ನೋ ಮಾಹಿತಿ ನಮಗೆ ತಲುಪಿದೆ. ಕುತೂಹಲ ಅಂತೂ ಇದ್ದೇ ಇರುತ್ತೆ. ಇದರ ಜೊತೆಗೆ ನ್ಯಾಯಾಧೀಶರು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ಏನಾಗೋ ಪಾಸಿಬಿಲಿಟೀಸ್ ಇದೆ? ಸ್ಮಿತಾ, ನೋಡಿ, ಇವತ್ತಿನ ವಾದ ಹಾಗೂ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಅದು ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅಂತೇಳಿ ಪ್ರಮುಖವಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಅಶೋಕ್ ನಾಯಕ್ ಅವರು ವಾದವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆರಂಭದಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಇವರನ್ನು ವಿಕೃತ ಕಾಮಿ ಅಂಥೇಳಿ ನಾವು ಕರೆಯಬಹುದೇ ಅಂತ ಹೇಳಿ ಅವರು ತಮ್ಮ ವಾದವನ್ನು ಆರಂಭ ಮಾಡ್ತಾರೆ. ಜೊತೆಗೆ ಕೆಲಸದ ಆಕೆಗೆ ತಂದೆ ಮಗ ಇಬ್ಬರು ಕೂಡ ಕಿರುಕುಳವನ್ನು ಕೊಟ್ಟಿದ್ದಾರೆ. 3 ಸಂತ್ರಸ್ತೆಯರು ಬಂದು ತಮ್ಮ ಮೇಲೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ರೆಕಾರ್ಡ್ ಮಾಡಿರುವಂಥ ಮೊಬೈಲ್ ಇನ್ನೂ ಸಿಕ್ಕಿಲ್ಲ, ಅದನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ, ಹಾಗಾಗಿ ತನಿಖೆಗೆ ವಿಚಾರಣೆಗೆ ಕಸ್ಟಡಿಗೆ ಕೊಡಿ ಅಂತೇಳಿ ಅವರು ವಾದವನ್ನು ಮಂಡಿಸಿದ್ದಾರೆ. ಈ ವಾದವನ್ನು ಮಂಡಿಸಿದ ಬಳಿಕ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಕಸ್ಟಡಿಗೆ ಕೊಡ್ತಾರೆ, ಆದರೆ SIT ಪರ ವಕೀಲರು ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಗರಿಷ್ಠ ದಿನ ಕಾಲ ಕಸ್ಟಡಿಗೆ ಕೊಡಿ ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಷ್ಟು ದಿನ ಕೊಡ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಆದರೆ, ಪೊಲೀಸ್ ಕಸ್ಟಡಿಗೆ ಕೊಟ್ಟರು, ಅದು ಇವ್ರು ಕೇಳಿರುವಂಥದ್ದು 15 ದಿನ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಎಷ್ಟು ದಿನ ಕೊಡ್ಬೋದು? 10 ದಿನ ಕೊಡುವಂಥ ಸಾಧ್ಯತೆಗಳು ಇದೆ ಅನ್ನುವ ವಿಚಾರಗಳು ಗೊತ್ತಾಗ್ತಾ ಇದೆ. ಆದರೆ ನ್ಯಾಯಾಧೀಶರು ತೀರ್ಪನ್ನು ಪ್ರಕಟಿಸೋವರೆಗೂ ಕೂಡ ಯಾವುದನ್ನು ಕೂಡ ಈಗಲೇ ಊಹೆ ಮಾಡೋದಕ್ಕಾಗೋದಿಲ್ಲ. ಆದರೆ ನಿರೀಕ್ಷೆ ಇಟ್ಕೋಬೋದು. ಇಂಥ ಒಂದು ದೊಡ್ಡ ಪ್ರಕರಣ, ಗಂಭೀರತೆಯನ್ನು ಪಡೆದುಕೊಂಡಿರುವಂಥ ಪ್ರಕರಣ, ಇಡೀ ದೇಶವೇ ತಿರುಗಿ ನೋಡ್ತಾ ಇರುವಂಥ ಪ್ರಕರಣ, ಇವತ್ತು ರಾಜ್ಯದ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಈ ವಿಚಾರವಾಗಿ ತಿರುಗಿ ಬಿದ್ದಿರುವಂಥ ಪ್ರಕರಣ, ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಕೇಳಿ ಬಂದಿರುವಂಥ ಇಂಥ ಒಂದು ಪ್ರಕರಣದಲ್ಲಿ ಕಸ್ಟಡಿಗೆ ಕೊಡಬೇಕಾಗುತ್ತೆ. ಕಸ್ಟಡಿಗೆ ಕೊಟ್ಟ ಬಳಿಕ ಅಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾರೆ, ತನಿಖೆ ನಡೆಸ್ತಾರೆ.